ಮತ್ತು ನೋಡ್ರಿ ಚಾಪ್ಟರ್ 4 ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಏನಪ್ಪ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತಂದರೆ ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೌದಾ, ಇದು ಒಂದು ನಾರ್ತ್ ಮತ್ತು ಸೌತ್ ಡೈರೆಕ್ಷನ್ ತೋರಿಸ್ತಕ್ಕಂಥ ನೀಡಲ್ ಹೌದಾ. ಇದಕ್ಕೊಂದು ನಿಯರೆಸ್ಟ್ ಆಗಿ ಒಂದು ಬೈಂಡಿಂಗ್ ವೈರ್ ಅಥವಾ ಒಂದು ಯಾವುದೋ ಕಾಪರ್ ವೈರ್ ತಗೋರಿ. ಇದರಲ್ಲಿ ಏನಾಗಬೇಕು, ಕರೆಂಟ್ ಫ್ಲೋ ಆದಾಗ ಈ ಮ್ಯಾಗ್ನೆಟ್ದ ನಿಡಲ್ ಏನಾಗ್ತೈತೆ ಅಂದರೆ ಡಿಫ್ಲೆಕ್ಟ್ ಆಗ್ತೈತಿ. ಮ್ಯಾಗ್ನೆಟಿಕ್ ನಿಡಲ್ ಏನಾಗ್ತದ, ಡಿಫ್ಲೆಕ್ಟ್ ಆಗ್ತೈತಿ ಹೌದಾ. ಈ ಡಿಫ್ಲೆಕ್ಟ್ ಆಗ್ತಕ್ಕಂಥ ಇದಕ್ಕೆ ಏನಂತ ಹೇಳ್ತೀವಿ ಅಂದರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಚಾರ್ಜಸ್ ಎಲ್ಲಿ ಒಂದು ಕಾಂತೀಯತೆಯಲ್ಲಿ ಏನಾಗಬೇಕು, ಮೂವ್ ಆಗಬೇಕು ಹೌದಾ. ಇದನ್ನ ಏನಂತ ಹೇಳ್ತೀವಿ ನಾವು, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಮತ್ತು ಇನ್ನೂ ಒಂದು ಏನಂದರೆ ಸ್ಟ್ಯಾಟಿಕ್ ಚಾರ್ಜಸ್ ಅಥವಾ ಸ್ಟ್ಯಾಟಿಕ್ ಚಾರ್ಜಸ್, ಸ್ಟ್ಯಾಟಿಕ್ ಅಲ್ಲ, ಸ್ಟ್ಯಾಟಿಕ್ ಚಾರ್ಜಸ್ ಕ್ರಿಯೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಸ್ಟ್ಯಾಟಿಕ್ ಚಾರ್ಜಸ್ ಏನು ಕ್ರಿಯೇಟ್ ಮಾಡ್ತಾವ, ಎಲೆಕ್ಟ್ರಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡಿಸ್ತಾವ. ಸ್ಟ್ಯಾಟಿಕ್ ಚಾರ್ಜಸ್ ಕ್ರಿಯೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಹೌದಾ. ಸ್ಟ್ಯಾಟಿಕ್ ಚಾರ್ಜಸ್ ಏನು ಕ್ರಿಯೇಟ್ ಮಾಡ್ತಾವ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡ್ತೈತಿ. ಅದೇ ಮೂವಿಂಗ್ ಚಾರ್ಜಸ್ ಏನು, ಮೂವಿಂಗ್ ಚಾರ್ಜಸ್ ಏನು ಕ್ರಿಯೇಟ್ ಮಾಡ್ತೈತೆ ಅಂದರೆ ಕ್ರಿಯೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ ಹೇಳ್ತೀವಿ. ಮೂವಿಂಗ್ ಚಾರ್ಜಸ್ ಕ್ರಿಯೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವೆಲ್ಲ ನೆನ್ಪಿಟ್ಕೋಬೇಕ್ರಿ. ನೆಕ್ಸ್ಟ್, ಡೆಫಿನೇಷನ್ ಆಫ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್. ಡೆಫಿನೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನಿಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಸ್ಪೇಸ್ around the magnet, space around the magnet where magnetic effect can be observed. Magnetic effect can be observed. It is called magnetic field ಅಂತೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದರೆ, ಇದು ಒಂದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ದ ಸರೌಂಡಿಂಗ್ ಎಲ್ಲ ಏನಿರ್ತೈತಿ ಇಲ್ಲಿ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರ್ತೈತಿ ಹೌದಾ. ಹೆಂಗಪ್ಪ ಅಂದರೆ ಇದು ಒಂದು ಐರನ್ ಪೀಸ್ ಅಂತೇಳಿ ತಗೋರಿ. ಈ ಸ್ಕೇಲ್ ಏನಪ್ಪ ಅಂದರೆ ಮ್ಯಾಗ್ನೆಟ್. ಇದನ್ನ ಏನು ಮಾಡ್ತೀನಿ, ಪೆನ್ನ ಐ ವಿಲ್ ಬ್ರಿಂಗ್ ದಿಸ್ ಪೆನ್ ಈಸ್ ಕನ್ಸಿಡರಿಂಗ್ ಆಸ್ ಎ ಐರನ್ ಪೀಸ್ ಹೌದಾ. ಇದನ್ನ ಏನು ಮಾಡ್ತೀನಿ ನಾನು ಸ್ಕೇಲಿಗೆ ನಿಯರೆಸ್ಟ್ ಆಗಿ ತರ್ತೀನಿ. I bring this one is closest to the magnet ಹೌದಾ. this one is magnet. ಅವಾಗ ಏನಾಗ್ತೈತೆ ಅಂದರೆ ಇನ್ನೂ ಇಲ್ಲಿ ಬಂದ್ರೂ ಕೂಡ ಅಟ್ರಾಕ್ಟ್ ಆಗಿಲ್ಲ. ಯಾಕಂದರೆ ಇಲ್ಲಿ ಇನ್ನೂ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ. ಇಲ್ಲಿ ಹೋದ್ರೆ ಏನಾಗುತ್ತೆ, ಸಡನ್ ಆಗಿ ಈ ಥರ ಅಟ್ರಾಕ್ಟ್ ಆಗ್ತೈತೆ ಹೌದಾ. ಇದನ್ನ ಏನಂತ ಹೇಳ್ತೀವಿ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಅಟ್ರಾಕ್ಟಿಂಗ್ ಪವರ್ ಆಫ್ ದ ಮ್ಯಾಗ್ನೆಟ್. ಇದು ಏನು ಮಾಡ್ತೈತೆ ಅಂದರೆ ಎಲ್ಲ ಥಿಂಗ್ಸ್ನ ಏನು ಮಾಡ್ತೈತಿ, ಕೆಲವೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರೋ ಥಿಂಗ್ಸ್ನ ಅಬ್ಸರ್ವ್ ಮಾಡ್ತೈತಿ ಹೌದಾ. ಇದನ್ನ ಏನಂತ ಹೇಳ್ತೀವಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ ಹೇಳ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ದಿಸ್ ಒನ್ ಈಸ್ ಫೋರ್ಸ್ ಹೌದಾ. ಇಲ್ಲಿ ಏನಂದರೆ ಫ್ಲೇಮ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತೇಳಿ ಹೇಳ್ತೀವಿ. ಫ್ಲೇಮ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಇದು ಫೋರ್ಸ್ನ ರೆಪ್ರೆಸೆಂಟ್ ಮಾಡಿದರೆ, ಇದು ಏನು ಮಾಡ್ತೈತಿ, ಫೋರ್ಸ್ ಇದ್ರೆ ಇದನ್ನ ಏನು ಮಾಡ್ತೈತ್ರಿ, ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಇದನ್ನ ಏನಪ್ಪ ಅಂದರೆ ಕರೆಂಟ್ ಹೌದಾ. ದಿಸ್ ಈಸ್ ದ ಫ್ಲೇಮಿಂಗ್ ರೂಲ್ ಅಂತೇಳಿ ಹೇಳ್ತೀವಿ.